ಹಾಯ್ ಹಲೋ ಎಲ್ಲರೂ ಕೇಳ್ತಿದ್ದಂತಹ ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ಏನಂದರೆ ಅಕ್ಕ ನಿಮ್ಮ ಜೊತೆಗೆ ಟೈಲರಿಂಗ್ ಮಾಡ್ತಾ ಇದ್ರಲ್ಲ ಯಾಸ್ಮಿನ್, ಅವ್ರದ್ದು ಮದುವೆ ಆಯಿತಾ ಅಂತ ತುಂಬ ಜನ ವಿಡಿಯೋದಲ್ಲಿ ಕೇಳ್ತಾನೆ ಇದ್ದರು. ನೋಡಿ ಫ್ರೆಂಡ್ಸ್, ಸೋಮವಾರ ಯಾಸ್ಮಿನ್ ಮದುವೆ ಇದೆ. ಇವತ್ತು ಅರಶಿನ ಶಾಸ್ತ್ರ ಇತ್ತು. ನಾವು ಅವಳ ಮದುವೆ ಹರಪನಹಳ್ಳಿ ದೂರ ಆಗಿರೋದ್ರಿಂದ ನಮಗೂ ಹೋಗೋದಕ್ಕೆ ಆಗೋದಿಲ್ಲ. ಅದರಿಂದ ಇವತ್ತು ಅವ್ರ ಮನೆಯಲ್ಲೇ ಅರಶಿನ ಶಾಸ್ತ್ರ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಅದಕ್ಕೆ ನಾವು ಬಂದ್ವಿ. ನಮ್ಮ ಆನಂದಪುರದಿಂದ ಸ್ವಲ್ಪ ದೂರ ಗಿಳಾಲ್ಗುಂಡಿ ಅಂತ ಹೇಳ್ಬಿಟ್ಟು ನಾನು ಸಹನಾ ಮತ್ತು ಸಹನನ ಫ್ರೆಂಡು 3 ಜನ ಸೇರಿಕೊಂಡು ಬಂದ್ವಿ. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ವಿಡಿಯೋ ಪೂರ್ತಿಯಾಗಿ ನೋಡಿ. ಯಾಸ್ಮಿನ್ ಮದುವೆಗೆ ನಾವು ಹೊರಟಿದ್ದೀವಿ. ಹಾಗೆಯೇ ನಾವೊಂದು 5:15ಗೆ ಹೊರಟ್ವಿ. ಯಾಕಂದರೆ ಗಿಳಾಲ್ಗುಂಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಇಳಿದ್ಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಬೆಳಕಿರುವಾಗೆ ಹೋದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸಹನಾ ಮತ್ತು ಕವನ ಅಂತೇಳಿ 3 ಜನ ಹೋದ್ವಿ. ಈಗ ಮನೆ ಬಾಗಿಲೆಲ್ಲ ಹಾಕಿಬಿಟ್ಟು ಮತ್ತೆ ಹೊರಟ್ವಿ. ನಮ್ಮನೆಯವರು ಬರಬೇಕಿತ್ತು, ಅವರಿಗೆ ಡ್ಯೂಟಿಗೆ ರಜಾ ಇಲ್ಲ. ಫ್ರೆಂಡ್ಸ್, ನಾವೆಲ್ಲ ಯಾಸ್ಮಿನ್ ಹಳದಿ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇವಳು ಸಹನಾ ಕವನ ರೇವತಿ. ಇನ್ನು ಸ್ವಲ್ಪ ದೂರ ಇದೆ ಗಿಳಾಲ್ಗುಂಡಿ ಅಂಥೇಳಿ, ಬಸ್ಸಲ್ಲಿ ಹೋಗಬೇಕು. ಇವತ್ತು ಯಾಸ್ಮಿನ್ ಮದುವೆ ಸೋಮವಾರ, ಇವತ್ತು ಹಳದಿ ಶಾಸ್ತ್ರ, ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡ್ರೆ ಯಾಸ್ಮಿನ್ ಊರಿಗೆ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದ್ವಿ ಫ್ರೆಂಡ್ಸ್. ಈಗ ನೋಡಿ ಹೋಗ್ತಾ ಇದ್ದೀವಿ. ಅವ್ರ ಊರು ಚೆನ್ನಾಗಿದೆ, ಹಳ್ಳಿ. ಯೂಟ್ಯೂಬ್ಗೆ ಚೆನ್ನಾಗಿ ನೋಡಿ. ಯಾಸ್ಮಿನ್ ಊರು ಎಷ್ಟು ಚೆನ್ನಾಗಿದೆ, ಒಳ್ಳೆ ಹಳ್ಳಿ. ಇನ್ನು ಹೋಗ್ತಾ ಇದ್ದೀವಿ ನಾವು 3 ಜನನು. ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು, ಸ್ವಲ್ಪ ದೂರ ಇಲ್ಲೇ ಬರುತ್ತೆ. ನಡ್ಕೊಂಡ್ ಬರ್ತಾ ಇದ್ದೀವಿ ಫ್ರೆಂಡ್ಸ್. ಸುಸ್ತಾಗ್ತೈತಿ, ಆದರೂ ಪರವಾಗಿಲ್ಲ, ಖುಷಿ ಆಗ್ತಿತ್ತು. ವಾತಾವರಣ ಚೆನ್ನಾಗಿತ್ತಲ್ಲಂದ್ರೆ. ಸಹನಾ ಕವನ ಹೇಳ್ರೆ, ಮಾತಾಡ್ರೆ. ಸಹನಾ ಕವನ ಅರಿಶಿನ ಶಾಸ್ತ್ರಕ್ಕೆ ಹೋಗ್ತಿದ್ದೀವಿ ಅಂತ ನೋಡಿ. ಹಳದಿ ಡ್ರೆಸ್ಸೇ ಹಾಕೊಂಬಂದಿದ್ದೀವಿ. ಎಲ್ಲರೂ ವೆಯ್ಟ್ ಮಾಡ್ತಾರೆ. ತುಂಬ ಜನ ಕೇಳ್ತಿದ್ರು, ಯಾಸ್ಮಿನ್ ಮದುವೆ ಆಗೋಯ್ತಕ್ಕ ಅಂತೇಳಿ. ಇಲ್ಲ, ನಾಳೆ ಸೋಮವಾರ ಮದುವೆ, ಇವತ್ತು ಹಳದಿ ಶಾಸ್ತ್ರ. ಶಾಲೆ ಚೆನ್ನಾಗಿ ಮಾಡ್ಯಾರಲ್ಲ. ಹೋಗ್ಬೇಕ್ರಾ? ಸೀದಾ ಹೋಗಿ ರೈಟ್. ಇನ್ನೇನು ಯಾಸ್ಮಿನ್ ಮನೆ ಬಂದೇ ಬಿಡ್ತು. ಅಂದರೆ ಬಸ್ ಇಳಿದು ಸ್ವಲ್ಪ ದೂರ ಅಷ್ಟೇ ನಡ್ಕೊಂಡು ಹೋಗಬೇಕು. ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು, ಹಳ್ಳಿ ವಾತಾವರಣ. ಅಲ್ಲದೆ ನಮ್ಮ ಆನಂದಪುರದಿಂದ ಇಲ್ಲಿ ಗಿಳಾಲ್ಗುಂಡಿ ಇದೆಯಲ್ವಾ, ಇಲ್ಲಿ ಬೆಟ್ಟ ಗುಡ್ಡ ತುಂಬ ಚೆನ್ನಾಗಿರೋಂಥ ವಾತಾವರಣ ಇದೆ. ಹಾಗೆ ನಂಗೆ ಯಾಸ್ಮಿನ್ ನೋಡ್ತಿರೋಂಗೆ ತುಂಬ ದುಃಖ ಬಂದುಬಿಡ್ತು. ಯಾಕಂದರೆ ಇಷ್ಟು ಟೈಮ್ ನಮ್ಮ ಜೊತೆಗಿದ್ಲಲ್ವಾ, ಹಾಗಾಗಿ ಅವಳು ನೋಡ್ತಿರುವಾಗಲೇ ತುಂಬಾ ದುಃಖನೇ ಬಂದುಬಿಡ್ತು. ಇದು ನಾವು ಇನ್ನೂ ಹೋಗ್ತಾ ಇರುವಾಗಲೇ ಎಲ್ಲ ಹುಡುಗರು ಸೇರಿಕೊಂಡು ಅವರು ಅಂದರೆ ಗೀ ರೈಸು ಮತ್ತು ಚಿಕನ್ ಸುಕ್ಕ ಈ ರೀತಿ ಊಟ ಇತ್ತು. ಮೆಹಂದಿಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ನಾವೊಂದು 5:30-6 ಗಂಟೆ ಸುಮಾರಿಗೆ ಯಾಸ್ಮಿನ್ ಮನೆಗೆ ಹೋಗಿದ್ದಾಗಿತ್ತು. ಇವರು ಅಣ್ಣ ಅಡುಗೆ ಮಾಡ್ತಿರಲ್ಲ, ಇವರು ನನಗೆ ಪರಿಚಯನೇ. ಇವರು ಆಚಾಪುರದವರು. ಇವ್ರ ಮನೆಯವರೆಲ್ಲ ನಂಗೆ ತುಂಬ ಪರಿಚಯ. ಇವರು ಒಳ್ಳೆ ಅಡುಗೆ ಮಾಡ್ತಾರೆ ಮಾತ್ರ ಚೆನ್ನಾಗಿ. ಹಾಗೆ ಗೀ ರೈಸ್ ಆಗಿರ್ಬೋದು, ಹಾಗೆ ಚಿಕನ್ನು ಮಾಡಿದರು. ನಾವು ಶನಿವಾರ ಆಗಿರೋದ್ರಿಂದ ನಾವೇನು ತಿನ್ನಲಿಲ್ಲ, ವೆಜ್ ಊಟ ಮಾಡಿದ್ವಿ. ವೆಜ್ಜು ಸಹ ಮಾಡಿದರು. ಅಂದರೆ ಶನಿವಾರ ಆಗಿರೋದ್ರಿಂದ ವೆಜಿಟೇರಿಯನ್ ತುಂಬ ಜನ ಇರ್ತಾರಲ್ವ, ಹಾಗಾಗಿ ವೆಜಿಟೇರಿಯನ್ ಮಾಡಿದರು. ಹಾಗೆಯೇ ನೋಡ್ತಾ ಇರ್ಬೋದು, ಮೊಸರು ಬಜ್ಜಿ, ಪಾಯಸ ಅಂತೂ ತುಂಬ ಸಖತ್ತಾಗಿತ್ತು ಫ್ರೆಂಡ್ಸ್. ಊಟಕ್ಕೆ ಎಂತ ಅಂದರೆ ಊಟಕ್ಕಿಂತ ಮುಖ್ಯವಾಗಿ ಪ್ರೀತಿ. ಇಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾಯಿದ್ರು ಅಂದರೆ ನೋಡಿ, ಹುಡುಗರು ಸಮೇತನೂ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ಬನ್ನಿ ಅಂತ ಕರೆಯೋದಾಗಿರ್ಬೋದು, ನಮಗೆ ಅಕ್ಕ ತಂಗಿ ಅಂತ ಮಾತಾಡ್ಸೋದಾಗಿರ್ಬೋದು, ತುಂಬ ಖುಷಿಯಾಯಿತು ಮಾತ್ರ. ಯಾಸ್ಮಿನ್ ಮನೆಗೆ ನಮಗೆ ಯಾಸ್ಮಿನ್ ಮನೆಯವರೆಲ್ಲ ತುಂಬ ಚೆನ್ನಾಗಿ ನಮಗೆ ಒಳ್ಳೆ ಉಪಚಾರ ಮಾಡಿದ್ರು. ತುಂಬಾ ಖುಷಿಯಾಯಿತು. ತುಂಬಾ ಒಂದು ನಮ್ಮ ಸ್ವಂತ ರಿಲೇಷನ್ ಮನೆಗೆ ಹೋದ್ರೇ ಕೆಲವು ಸರಿ ಅವರೇ ಯಾವುದೋ ಫಂಕ್ಷನಲ್ಲಿ ಗಡಿಬಿಡಿಯಲ್ಲಿ ಮಾತಾಡಿಸ್ದೇ ಇರ್ಬೋದು. ಆದರೆ ಇಲ್ಲಿ ಎಷ್ಟು ಚೆನ್ನಾಗಿ ನಮ್ಮನ್ನು ಒಂದು ರೆಸ್ಪಾನ್ಸ್. ನಾನು ನಾನ್ ವೆಜ್ ಏನು ಇವತ್ತು ಶನಿವಾರ ಆಗಿರೋದ್ರಿಂದ ತಿಂದಿರಲಿಲ್ಲ. ಅವರಮ್ಮ ಪಾಪ ಒಳಗಡೆಯಿಂದ ಹಪ್ಪಳ
ಈ ಸಂಡಿಗೆ ಇರುತ್ತಲ್ವ ಅದನ್ನು ಕರ್ಕೊಂಬಂದು ನಂಗೆ ಕೊಟ್ಟರು. ಸಪ್ರೇಟಾಗಿ ಅವ್ರ ಫಂಕ್ಷನಲ್ಲೂ ನಮಗೆ ಸಪ್ರೇಟಾಗಿ ಉಪಚಾರ ಮಾಡ್ತಾರೆ ಅಂದರೆ ನಿಜ ಇಂಥವ್ರು ಅಪರೂಪಕ್ಕೆ ಸಿಗೋ ಅಂಥವ್ರು ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು. ಈ ಮಕ್ಕಳು ನೋಡಿ ಯಾರೇ ನೋಡಿದ್ರೂ ನಮ್ಗೆ ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ಯಾಸ್ಮೀನ್ ಅಪ್ಪನ ಊರ ಕಡೆ ಜಂಬೂರ್ ಕಡೆಯವರು ಒಂದು ಹುಡುಗಿ ಇದ್ಲು, ಅವಳಂತೂ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ಲು. ನೋಡಿ ಎಷ್ಟು ಚೆನ್ನಾಗಿ ಮೆಹಂದಿ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡಿದರು. ಇವನು ಯಾಸ್ಮೀನ್ ತಮ್ಮ ಅಂದರೆ ಆಂಟಿ ಮಗ, ಅವನು ತುಂಬ ಸೈಲೆಂಟು. ನೋಡಿ ಇದು ಯಾಸ್ಮೀನ್ ಮನೆ. ಎಷ್ಟು ದಿವಸ ಆಗಿತ್ತು, ನನ್ನ ಕೆಲವೊಂದು ವಿಡಿಯೋಗಳಲ್ಲಿ ನಿಮಗೆ ಯಾಸ್ಮೀನ್ ಪರಿಚಯ ಮಾಡಿಕೊಟ್ಟಿದ್ದೆ. ಹಾಗೆಯೇ ಒಂದು ಟೈಲರಿಂಗ್ ಮಾಡಿಬಿಟ್ಟು ಅವಳು ಮದುವೆಗೆ ಅವಳಿಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಹೆಣ್ಮಕ್ಳು ಅದಕ್ಕೆ ಏನಾದರೂ ಒಂದು ಕಲಿಬೇಕು, ಕಲ್ತ್ಬಿಟ್ಟು ತಮ್ಮ ಕಾಲ ಮೇಲೆ ತಾವು ನಿಂತಾಗ ಒಂದು ಧೈರ್ಯ ಬರುತ್ತೆ. ಇದು ಯಾಸ್ಮೀನ್ ಮನೆ. ಅವ್ರ ಅಪ್ಪ ಇರುವಾಗಲೇ ಕಟ್ಟಿದ್ರು, ಈಗ ಅವರು ತಂದೆ ಇಲ್ಲ. ಈ ಟೈಮಲ್ಲಿ ಅವರು ಇದ್ದಿದ್ರೆ ಮಗಳು ಮದುವೆ ನೋಡಿ ತುಂಬ ಖುಷಿ ಪಡ್ತಾ ಇದ್ರು ಅಂತ ಅಂದ್ಕೊಳ್ತೀನಿ. ತುಂಬ ವರ್ಷ ಏನಾಗಿಲ್ಲ. ಯಾಸ್ಮೀನ್ ಅಪ್ಪ ಬಂದುಬಿಟ್ಟು ಒಂದು 2-2.5 ವರ್ಷ ಆಯ್ತಷ್ಟೇ. ನನ್ನ ಹತ್ರ ಕೆಲಸಕ್ಕೆ ಬರೋಕ್ಕಿಂತ ಮುಂಚೆ ಅವರಪ್ಪ ಅವ್ರನ್ನೆಲ್ಲ ಬಿಟ್ಟೋಗಿರೋದು. ಈ ಟೈಮಲ್ಲಿ ಅವ್ರು ಇರಬೇಕಿತ್ತು ಅಂತ ಅನ್ನಿಸ್ತಿತ್ತು. ಹಾಗೆ ನಾವು ಹೋಗ್ತಿರೋ ಆಗ್ಲೇ ನೋಡಿ ಅಂಥ ಫಂಕ್ಷನಲ್ಲಾದ್ರೂ ಯಾಸ್ಮೀನ್ ತಂಗಿ ಜ್ಯೂಸ್ ಮಾಡಿಕೊಟ್ಲು. ಇಂತಿಷ್ಟು ಫಂಕ್ಷನ್ ಇದ್ದಾಗ ನೆಂಟರನ್ನ ಮಾತಾಡ್ಸೋಕ್ಕೆ ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ಹಾಗೆ ನಮ್ಮನ್ನು ಇಷ್ಟು ಆಸೆ ಮಾಡಿ ಜ್ಯೂಸ್ ಎಲ್ಲ ಮಾಡಿಕೊಟ್ರು. ಇವರು ಯಾಸ್ಮೀನ್ ಅಜ್ಜಿ ಅಂದರೆ ಯಾಸ್ಮೀನ್ ಅಮ್ಮನ ಅಮ್ಮ. ಅವರು ಸಹಿತ ನಮ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ನೋಡಿ. ಹಾಗೆಯೇ ಯಾಸ್ಮೀನ್ ಅಮ್ಮನೂ ಸಹ ಮಾತಾಡ್ಸಿದ್ದಾರೆ, ಲಾಸ್ಟಲ್ಲಿದೆ ಅವರ ವಿಡಿಯೋ ಸಹಿತ. ಹಾಗೆಯೇ ಇದು ಯಾಸ್ಮೀನ್ ಮನೆ. ನಾವು ಯಾಸ್ಮೀನ್ ಮನೆಗೆ ಇದು 2ನೇ ಟೈಮ್ ಬರ್ತಾ ಇರೋದು. ಅಂದರೆ ಫಸ್ಟ್ ಟೈಮಲ್ಲಿ ನಮ್ಮ ಮನೆಗೆ ಬಟ್ಟೆ ಹೊಲಿತಾ ಲೇಟಾಗಿತ್ತು, ಬಿಟ್ಟು ಬರೋದಕ್ಕೆ ನಾನು ನಮ್ಮ ಮನೆಯವರು ಬಂದಿದ್ವಿ. ಅದು ಬಿಟ್ಟರೆ ಈಗ ಯಾಸ್ಮೀನ್ ಮದುವೆಗೆ ನಾನು ಬರ್ತಾ ಇರೋದು. ಹಾಗೆ ಮತ್ತೊಂದು ಖುಷಿಯಾಗಿದ್ದು ಅಂದರೆ ಹಳದಿ ಶಾಸ್ತ್ರ ಅಂತ ಎಲ್ಲರೂ ಹಳದಿ ಡ್ರೆಸ್ಸನ್ನೇ ಹಾಕಿದ್ರು. ತುಂಬ ಖುಷಿ ಆಯಿತು ಮಾತ್ರ. ಅಷ್ಟೇ ಚೆನ್ನಾಗಿ ಮಾತು. ಒಬ್ಬರು ಮನೆಗೆ ಹೋದಾಗ ನಮಗೆ ಅವರು ಖುಷಿಯಿಂದ 4 ಮಾತಾಡಿದಾಗ ಎಷ್ಟು ಖುಷಿ ಆಗುತ್ತೆ. ಹಾಗೆ ಯಾಸ್ಮೀನ್ ರೂಮಲ್ಲಿ ರೆಡಿ ಆಗ್ತಾ ಇದ್ಲು. ನೋಡ್ಬೋದು ಫ್ರೆಂಡ್ಸ್, ಬ್ಲೌಸ್ ಹೊಲ್ಕೊಂಡು ನಮ್ಮ ಮನೆಗೆ ಹಾಕಿ ನೋಡಿದಾಳೆ, ಕರೆಕ್ಟಾಗಿ ಇತ್ತು. ಮದುವೆ ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡು ಫುಲ್ ಬ್ಲೌಸೆಲ್ಲ ಲೂಸ್ ಆಗಿಬಿಟ್ಟಿತ್ತು. ಮೆಹಂದಿ ನೋಡಿ, ಶುಕ್ರವಾರ ಫುಲ್ ಡೇ ಮೆಹಂದಿನೇ ಇಟ್ಕೊಂಡಿದ್ದಾರಂತೆ. ಅಂದರೆ ತುಂಬ ಚೆನ್ನಾಗಿ ಅವರಲ್ಲಿ ಮೆಹಂದಿ ಹಚ್ಚಬೇಕು. ನೋಡಿ ಕಾಲಿಗೆ ಮತ್ತು ಕೈಗೆ ತುಂಬ ಸಖತ್ತಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ತುಂಬ ವೈಟ್ ಆಗಿದ್ಲು, ಆದರೆ ತೆಳು ಆಗಿದ್ಲು. ಬ್ಲೌಸೆಲ್ಲ ಲೂಸ್ ಆಗಿಬಿಟ್ಟಿದೆ ನೋಡಿ. ಹಾಗೆಯೇ ಸ್ಯಾರಿ ಸಖತ್ತಾಗಿ ಕಾಣ್ತಾ ಇತ್ತು. ನಿಮಗೆ ಗೊತ್ತಲ್ವ, ಯಾಸ್ಮೀನ್ ಯಾವತ್ತೂ ವೀಡಿಯೋಕ್ಕೆ ಬಂದಿಲ್ಲ. ಇವತ್ತು ಸಹಿತ ವೀಡಿಯೋ ಬೇಡ ಅಂತಲೇ ಹೇಳ್ತಾ ಇದ್ಲು. ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ನಾವು ವೀಡಿಯೋ ಮಾಡೋದು ಬೇಡ ಅಂದ್ಬಿಟ್ಟು ನಾನೇನು ಬಲವಂತದಿಂದ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಾನು ಯಾಸ್ಮೀನ್ ಮದುವೆಗೆ ಬಂದಿದ್ದೀನಿ. ತುಂಬ ಜನ ಅಕ್ಕ ಯಾಸ್ಮೀನ್ ಮದುವೆ ಆಯ್ತಾ ಅಂತ ಹೇಳಿ ಕೇಳ್ತಿದ್ರಲ್ವ, ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ಯಾಸ್ಮೀನ್ ಒಂದು ಅರಿಶಿನ ಶಾಸ್ತ್ರನ ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಹಾಗೆಯೇ ಯಾಸ್ಮೀನ್ ಈ ರೀತಿ ಮೆಹಂದಿ ಹಾಕಿದ್ಲು, ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ಹಾಗೆಯೇ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ತೆಳುವಾಗಿದ್ಲು. ಅದನ್ನು ನೋಡಿ ಬೇಜಾರಾಯಿತು ನನಗಂತೂ. ತುಂಬ ಬೇಜಾರು, ಅವಳು ಮದುವೆ ಮಾಡ್ಕೊಂಡು ಹೋಗ್ತಿದ್ದಾಳೆ ಅಂತ. ಏನೂ ಇಲ್ಲ, ಹೆಣ್ಮಕ್ಳನ್ನ ನಾವು ತವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸ್ಬೇಕು. ಹೋದ ಮನೆಯಲ್ಲಿ ತುಂಬ ಖುಷಿಯಾಗಿದ್ದರೆ ಅದೇ ಅಲ್ವ. ಇದು ಯಾಸ್ಮೀನ್ ಅಕ್ಕನ ಮಗ. ಅವನು ಫಂಕ್ಷನ್ ಜನ ನೋಡಿ ತುಂಬ ಅಳ್ತಾ ಇದ್ದ. ಹಾಗೆ ಅಲ್ವಾ, ಚಿಕ್ಕ ಮಕ್ಕಳು ಫಂಕ್ಷನ್ನು, ಶಕೆ, ಹಾಗೆ ಜನ ನೋಡಿ ಮಕ್ಕಳು ಅಳ್ತಾರೆ. ಇದು ಯಾಸ್ಮೀನ್ ಮನೆಯ ಅಡುಗೆ ಮನೆ. ತುಂಬ ಚೆನ್ನಾಗಿದೆ ಯಾಸ್ಮೀನ್ ಮನೆ ಅಂತೂ, ತುಂಬ ಚೆನ್ನಾಗಿದೆ. ನನಗೆ ಖುಷಿಯಾಗತ್ತೆ. ಅವರಪ್ಪ ಇರುವಾಗಲೇ ಮನೇನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಹಾಗೆ ನೋಡ್ಬೋದು, ಇದು ಹಾಲು. ಹಾಗೆ ಮಧ್ಯ ರೂಮ್ ಇದು, ಮತ್ತು ಪಕ್ಕಕ್ಕೆ ಹಾಲ್ ಇದೆ. ಹಾಗೆಯೇ ಯಾಸ್ಮೀನ್ ಅವರು 3 ಜನ ಹೆಣ್ಮಕ್ಳು, ಒಬ್ಬ ಮಗ. ಅವರ ಅಮ್ಮ, ಆಂಟಿ ಅವರೆಲ್ಲ ಇದೇ ಮನೇಲಿ ಇರ್ತಾರೆ. ಹಾಗೆಯೇ ಫ್ರೆಂಡ್ಸ್, ನನ್ನ ತುಂಬ ವೀಡಿಯೋಸ್ಗಳಲ್ಲಿ ಯಾಸ್ಮೀನ್ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಹಾಗೆ ನೆಂಟರು ಅವರೆಲ್ಲರೂ ಬಂದಿದ್ದರು. ನಾವು ಇಡೀ ಮನೆಯೂ ಅಷ್ಟು ಕ್ಲೀನಾಗಿ ನೋಡಿರಲಿಲ್ಲ, ಎಲ್ಲ ನೋಡಿಬಿಟ್ಟು ಹಾಗೆ ಬಂದ್ವಿ. ತುಂಬ ಚೆನ್ನಾಗಿದೆ ಯಾಸ್ಮೀನ್ ಮನೆ ಅಂತೂ. ಒಬ್ಬನೇ ತಮ್ಮ ಆಗಿರೋದ್ರಿಂದ ಅವರಿಗೆ ಸಾಕು ಈ ಮನೆ. ನಮ್ಮ ಆನಂದಪುರದಿಂದ ಗಿಳಾಲ್ಗುಂಡಿ ಅಂತ ಬರುತ್ತೆ, ಅಲ್ಲಿ ಯಾಸ್ಮೀನ್ ಮನೆ. ಹಾಗೆ ನೋಡ್ತಾ ಇರ್ಬೋದು, ಯಾಸ್ಮೀನ್ ಮನೆಗೆ ಒಂದು ಮುದ್ದಾದ ಬೆಕ್ಕಿತ್ತು, ಅದು ಯಾಸ್ಮೀನ್ ಸಾಕಿರೋದು. ಮಿನ್ನು ಅಂತ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಸಹನ ಅಂತೂ ಆ ಬೆಕ್ಕಿನ ಮರಿನ ಬಿಡ್ತಾನಿರಲಿಲ್ಲ. ಹಾಗೆ ಬೆಕ್ಕಿನ ಮರಿ ಅದು ಪ್ರೆಗ್ನೆಂಟ್ ಇತ್ತು, ಹಾಗಾಗಿ ಜಾಸ್ತಿ ನಾವು ಹಿಡಿಯೋದಕ್ಕೆ ಹೋಗಲಿಲ್ಲ, ಹಾಗೆ ಬಿಟ್ಟೆ. ತುಂಬ ಚೆನ್ನಾಗಿತ್ತು. ಸಹನ ಅಂತೂ ತುಂಬ ಆಸೆ ಮಾಡ್ತಾ ಇದ್ಲು ಆ ಬೆಕ್ಕನ್ನು. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಯಾಸ್ಮೀನ್ ಮನೆ ಹಾಗೆ ಯಾಸ್ಮೀನ್ ಹಳದಿ ಶಾಸ್ತ್ರ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ವಿಡಿಯೋ ಇನ್ನೂ ಮುಗ್ದಿಲ್ಲ, ಯಾರು ಹೋಗಬೇಡಿ, ಇನ್ನೂ ವಿಡಿಯೋ ಇದೆ. ಯಾಸ್ಮೀನ್ ಅರಿಶಿನ ಶಾಸ್ತ್ರ ಹಾಗೆ
ಯಾವ ಥರ ಫಂಕ್ಷನ್ ಆಯಿತು, ಏನೆಲ್ಲ ಅಡುಗೆ ಮಾಡಿದರು ಅಂತ ವಿಡಿಯೋದಲ್ಲಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆಯೇ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬಂದಿರೋಂಥ ಪ್ರತಿಯೊಬ್ಬರು ಅಕ್ಕ ಕೂತ್ಕೊಳ್ಳಿ, ಅಕ್ಕ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅಂದರೆ ನಂಗೆ ಅದು ತುಂಬ ಖುಷಿ ಆಯಿತು. ಯಾಸ್ಮಿನ್ ಅತ್ತೆ ಆಗಿರ್ಬೋದು, ಯಾಸ್ಮಿನ್ ರಿಲೇಷನ್ ಆಗಿರ್ಬೋದು, ಯಾಸ್ಮಿನ್ ಅಕ್ಕಪಕ್ಕದವ್ರು ಆಗಿರ್ಬೋದು, ತುಂಬಾ ಖುಷಿ ಆಯಿತು. ಅಲ್ಲಿ ಹೋಗಿ ನಾವು ಏನು ಊಟ ಮಾಡ್ತೀವೋ ಒಂದು ಎಷ್ಟು ಖುಷಿ ಪಟ್ಟೆ ಅಂದರೆ ನಂಗೆ ನಿಜವಾಗ್ಲೂ ಆಶ್ಚರ್ಯ ಅನ್ನಿಸ್ತು. ನಾನು ಅಷ್ಟೇ ಅಲ್ಲ, ಸಹನ ಆಗಿರ್ಬೋದು, ನಮ್ಮ ಜೊತೆ ಬಂದವರು ಎಷ್ಟು ಚೆನ್ನಾಗಿ ಮಾತಾಡ್ಸಾರಲ್ಲ ಅಕ್ಕ. ಇಷ್ಟೊಂದು ಜನ ಇದ್ರೂ ಬಂದವರಿಗೆ ಹೋದವರಿಗೆ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಇದು ಫ್ರೆಂಡ್ಸ್ ಚಪ್ರಕ್ಕೆ ಅವ್ರು ಈ ಥರ ಕಟ್ಟೋವಂಥ ಶಾಸ್ತ್ರ ಇರುತ್ತಂತೆ. ಅಂದರೆ ಮದುಮಗಳ ಅಕ್ಕ ಕಟ್ಟಬೇಕಂತೆ. ಇದು ಯಾಸ್ಮಿನ್ ಅವರ ಅಕ್ಕ, ಅವರಿಗೂ ಮದುವೆಯಾಗಿ 2 ವರ್ಷ ಆಗಿ ಒಂದು ಪಾಪು ಇದೆ. ಎಲ್ಲ ಕಂಬಕ್ಕೂ ಆ ರೀತಿ ಕಟ್ಟೋವಂಥ ಶಾಸ್ತ್ರ ಇರುತ್ತೆ. ನಮ್ಮಲ್ಲಿ ನಾವು ಹಾಲ್ಗಂಬ ಅಂಥೇಳಿ ಒಂದು ಹಾಲ್ಗಂಬಕ್ಕೆ ಪೂಜೆ ಮಾಡಿ ಕಟ್ತೀವಿ. ಇವರಲ್ಲಿ ಈ ರೀತಿ ಎಲ್ಲ ಕಂಬಗಳಿಗೂ ಕಟ್ಟಬೇಕಂತೆ. ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಸಂಪ್ರದಾಯ ಇರುತ್ತೆ ಅಲ್ವಾ. ಹಾಗೆ ಯಾಸ್ಮಿನ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು, ಇನ್ನೂ ಚಿಕ್ಕ ಹುಡುಗಿ ಥರನೇ ಕಾಣಿಸ್ತಾ ಇದ್ಲು. ಇನ್ನು ಮದುವೆ ಅಂತೇಳಿ ಫುಲ್ಲು ಟೆನ್ಷನ್ ಮಾಡಿಕೊಂಡು ಸ್ವಲ್ಪ ಸಪೂರ ಆಗಿಬಿಟ್ಟಿದ್ದಾಳೆ ಅಷ್ಟೇ. ಇವರೆಲ್ಲ ಯಾಸ್ಮಿನ್ ಅವರ ಪಕ್ಕದ ಮನೆಯವರು, ಹಾಗೆ ರಿಲೇಷನ್ ಅವರು. ಹಾಗೆಯೇ ನೋಡ್ತಾ ಇದ್ದಂಗೆ ಕತ್ಲಾಗ್ಬಿಡ್ತು, ಟೈಮು ಆಗಿಬಿಡ್ತು. ನಾವು ಸಹಿತ ಬಸ್ಸಿಗೆ ಬಂದಿರೋದ್ರಿಂದ ಬಸ್ಸಿಗೆ ವಾಪಸ್ ನಮ್ಮ ಊರಿಗೆ ಹೋಗಬೇಕಿತ್ತು. ಹಾಗಾಗಿ ಶಿವಮೊಗ್ಗದಿಂದ ಬರೋ ಬಸ್ಸಿಗೆ ನಾವು ಕಾಯಬೇಕು. ಏನೋ ಅಪ್ಪ ಊಟ ಎಲ್ಲ ಮಾಡ್ಕೊಂಡು ಹೋಗೋ ಅಷ್ಟರೊಳಗೆ ನಮ್ಗೆ ಬಸ್ಸಂತೂ ಸಿಕ್ತು. ಹಾಗೆಯೇ ಮದುವೆಗೆ ಹೋಗಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಫ್ರೆಂಡ್ಸ್. ಆದರೆ ಯಾಸ್ಮಿನ್ ಮದುವೆ ಬಂದು ಹರಪನಹಳ್ಳಿಯಲ್ಲಿ ಆಗಿರೋದ್ರಿಂದ ತುಂಬ ದೂರ ಇದೆ. ಅವರು 2 ದಿವಸ ಅಲ್ಲೇ ಇರ್ತಾರೆ. ಅವರು ಸಂಬಂಧ ಊಟ ಎಲ್ಲ ಮುಗಿಸ್ಕೊಂಡು ಬರ್ತಾರಂತೆ. ನನ್ನ ಜೊತೆ ಮಾತಾಡ್ತಾ ಇರೋರು ಯಾಸ್ಮಿನ್ ಅತ್ತೆ. ತುಂಬ ಚೆನ್ನಾಗಿ ಮಾತಾಡಿದ್ರು ಮಾತ್ರ. ನಂಗೆ ಅಷ್ಟು ಖುಷಿ ಅನ್ನಿಸ್ತು. ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅಂತ ಅನ್ನಿಸ್ತಾನೆ ಇತ್ತು. ನನಗಲ್ಲಿ ಬೇಜಾರು ಅಂತ ಅನ್ನಿಸ್ಲೇ ಇಲ್ಲ. ಇನ್ನೂ ಸ್ವಲ್ಪ ಹೊತ್ತು ಇರೋಣ ಅಂತ ಅಂದರೆ ನನಗೆ ಮತ್ತೆ ವಾಪಸ್ ಊರಿಗೆ ಬರೋಕ್ಕೆ ಕಷ್ಟ ಆಗ್ತಿತ್ತು. ಹಾಗಾಗಿ ನೀವು ನೋಡ್ತಾ ಇರ್ಬೋದು ಯಾಸ್ಮಿನ್ ಯಾವ ರೀತಿ ಕೂತಿದ್ದಾಳೆ ಅಂಥೇಳಿ. ಹಾಗೆಯೇ ಇನ್ನೆರಡು ದಿವಸದಲ್ಲಿ ಅವಳು ಬೇರೆಯವ್ರ ಮನೆಯ ಸೊಸೆ ಆಗಿರ್ತಾಳೆ ಅಲ್ವಾ. ಏನೋ ಹೋದ ಮನೇಲೆಲ್ಲ ಚೆನ್ನಾಗಿದ್ರೆ ಆಯ್ತು. ಇವರೆಲ್ಲರೂ ಯಾಸ್ಮಿನ್ ರಿಲೇಷನ್ನು, ಅಕ್ಕಪಕ್ಕದವರು ಎಲ್ಲರೂ ಸಹಿತ ಬಂದಿದ್ದರು ಫಂಕ್ಷನ್ನಲ್ಲಿ. ಹಾಗೆಯೇ ಹಳದಿ ಕಲರ್ ಡ್ರೆಸ್ ಹಾಕ್ಕೊಂಡವರು ತುಂಬ ಜನ ಇದ್ದರು. ಹಾಗೆಯೇ ಈಗ ಹೆಣ್ಮಕ್ಳೇ ಸೇರಿಬಿಟ್ಟು ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ತುಂಬಾ ಗ್ರೇಟ್ ಅನ್ಬೋದು. ಯಾಸ್ಮಿನ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದು, ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ನನಗೆ ಒಂದೊಂದು ಸಲ ಯೋಚನೆ ಅಂದರೆ ನೆನೆಸ್ಕೊಂಡಂಗೂ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಇಷ್ಟು ದಿವಸ ನಮ್ಮ ಹತ್ರ ಅಕ್ಕ ಅಣ್ಣ ಅಂತ ನಮ್ಮ ಮನೆಗೆ ಇದ್ಲು ನಮ್ಮ ಜೊತೆಗೆ. ಈಗ ಮದುವೆ ಮಾಡ್ಕೊಂಡು ಹೋಗ್ತಾಳೆ ಅಂತಂದರೆ ಒಂದು ಸತಿ ಎಷ್ಟು ಬೇಜಾರಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಹೆಣ್ಮಕ್ಳು ಅಂದಮೇಲೆ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಲೇಬೇಕು, ಅಲ್ಲಿ ಸುಖವಾಗಿ ಸಂತೋಷವಾಗಿ ಇರಲೇಬೇಕು. ಇವ್ರು ಬಂದು ಯಾಸ್ಮಿನ್ ಅಮ್ಮ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಫೋಟೋಕ್ಕೆ ವಿಡಿಯೋಕ್ಕೆ ಬಂದರು. ನಾವು ಊಟ ಎಲ್ಲ ಮಾಡಿ ಹೊರಟ ಮೇಲೆ ಹಾಗೆಯೇ ಊಟ ಎಲ್ಲ ಮಾಡಿ ನಾವು ಯಾಸ್ಮಿನಿಗೂ ಗಿಫ್ಟ್ ಕೊಟ್ಟು ಹೊರಟ್ವಿ. ಹಾಗೆ ಅವ್ರ ಮನೆ ಹತ್ರ ಬಂದಿರೋ ಸಂಬಂಧಿಕರು, ರಿಲೇಷನ್ನು, ಅಕ್ಕಪಕ್ಕದವರು ಎಲ್ಲರೂ ಸಹಿತ ಅವಳಿಗೆ ಪ್ರೆಸೆಂಟೇಷನ್ ಕೊಟ್ಬಿಟ್ಟು ಹೊರಡ್ತಾ ಇದ್ರು. ಹಾಗೆಯೇ ತುಂಬ ಚೆನ್ನಾಗಿ ಇಷ್ಟು ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಯಾಸ್ಮಿನ್ ಅಮ್ಮ, ಆಂಟಿ ಹಾಗೆ ಎಲ್ಲರೂ ಗ್ರೇಟ್ ಅನ್ಬೋದು. ಅವರ ಅಪ್ಪ ಇಲ್ಲ ಅನ್ನೋ ಒಂದು ಕೊರತೆನೇ ಇಲ್ಲದೇ ಇರೋ ಹಾಗೆ ಎಷ್ಟು ಚೆನ್ನಾಗಿ ಫಂಕ್ಷನ್ ಮಾಡಿದ್ದಾರೆ ನೋಡಿ. ಹಾಗೆಯೇ ತುಂಬ ಚೆನ್ನಾಗಿ ಕಾಣ್ತಿದ್ಲು ಯಾಸ್ಮಿನ್ ಸಹ. ನಾನು ಅವಳಿಗೆ ಮೊದಲೇ ವಿಡಿಯೋ ಅಂದರೆ ಇಷ್ಟ ಇಲ್ಲ, ವಿಡಿಯೋಕ್ಕೆಲ್ಲ ಅವರು ಬರೋ ಹಾಗಿಲ್ವಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ವಿಡಿಯೋನ ಡೀಪಾಗಿ ಯಾಸ್ಮಿನಿಗೆ ನಾನು ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಅವರಿಗೆ ಇಷ್ಟ ಇಲ್ಲ ಅಂದಮೇಲೆ ನಾವು ವಿಡಿಯೋ ಮಾಡಬಾರ್ದು. ಆದರೆ ದೂರದಿಂದ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಯಾಸ್ಮಿನ್ ಎಲ್ಲರಿಗೂ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ಅಚ್ಚುಮೆಚ್ಚು. ಅವಳು ವಿಡಿಯೋನ ನೋಡಿಬಿಟ್ಟು ತುಂಬ ಜನ ಕಲ್ತಿದ್ದಾರೆ. ಹಾಗೆಯೇ ನೋಡಿ ಊಟ ಹಾಕಿ ಕೊಟ್ಟರು. ಅಂದರೆ ನನ್ನ ಜೊತೆ ಬಂದಿರೋ ಸಹನ ಮತ್ತು ಕವನ ನಾನ್ ವೆಜ್ ತಿಂತಾಯಿದ್ರು. ಅವರಿಗೆ ನಾನು ಊಟ ಮಾಡಿ ಪರವಾಗಿಲ್ಲ ನೀವು ಊಟ ಮಾಡಿ ಅಂತ ಅವ್ರಿಗೆ ಹಾಕ್ಸ್ಕೊಟ್ವಿ. ನಾನು ಗೀ ರೈಸು ಮತ್ತು ಪಾಯಸ, ಮೊಸರು ಬಜ್ಜಿ ತಿಂದ್ವಿ. ಹಾಗೆ ಯಾಸ್ಮಿನ್ ಅಮ್ಮ ಸಂಡಿಗೆ ಹುರ್ಕೊಂಬಂದು ಕೊಟ್ಟರು ಫ್ರೆಂಡ್ಸ್. ಈ ರೀತಿ ಇತ್ತು ಯಾಸ್ಮಿನ್ ಮನೆಯ ಹಳದಿ ಶಾಸ್ತ್ರ. ಯಾಸ್ಮಿನ್ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀನು ಸುಖವಾಗಿ ಸಂತೋಷವಾಗಿ ನಿಮ್ಮ ಗಂಡನ ಜೊತೆಗೆ ಚೆನ್ನಾಗಿ ಬಾಳಿ ಬದುಕು ಅಂತೇಳಿ ಈ ವಿಡಿಯೋದ ಮುಖಾಂತರ ಹಾರೈಸ್ತಾ ಇದ್ದೀನಿ ಯಾಸ್ಮಿನ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.